Hey guys, welcome back to my channel. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವಾಗ ಬಂದು ಕೋಲಾರ್ಗೆ ಹೋಗ್ತಾ ಇದ್ದೀನಿ ಗೌರಿ ಹಬ್ಬದ ದಿವಸ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ನಾವು ಕೋಲಾರ್ಗೆ ಹೋಗ್ತೀವಿ. ನಾನು ಕೋಲಾರ್ಗೆ ರೀಚ್ ಆಗೋಷ್ಟೊತ್ತಿಗೆ 3:34 ಆಗಿತ್ತು. ನಾನು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ನನ್ನ ತಮ್ಮ ಇಬ್ಬರೂ ತೋರಣ ಹೊಲಿಯೋಕ್ಕೆ ಅಂತ ಕೂತ್ಕೊಂಡ್ವಿ. ನಾನು ಅವನಿಬ್ಬರು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಹಂಗೆ ಬೇಗ ತೋರಣ ಎಲ್ಲ ಹೊಲಿದ್ಬಿಟ್ಟು ಬಾಗ್ಲಿಗೆ ಸಹ ಹಾಕಿದ್ವಿ. ಅದಾದಮೇಲೆ ಚೆಂಡು ಹೂವು ತಂದಿದ್ರು, ಅದನ್ನು ಕೂಡ ಹೊಲಿತಾ ಕೂತಿದ್ದೆ. ಚೆಂಡು ಹೂವು ಹಾರ ಮಾಡಬೇಕಾಗಿತ್ತು, ಯಾಕಂದರೆ ಅಲ್ಲಿ ನಮ್ಮ ಕೋಲಾರ ಸೈಡೆಲ್ಲ ಬಂದು ಗಣೇಶ ಹಬ್ಬದ ದಿವಸ ಸಮಾಧಿ ಹತ್ರಕ್ಕೆ ಪೂಜೆ ಮಾಡ್ಕೊಂಬರ್ತೀವಿ. ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಹೋಗ್ತೀವಿ ನಾವು. ತಾತನೆಲ್ಲ ಪೂಜೆ ಮಾಡಬೇಕು ಅಂತ. ನಮ್ಮ ತಾತ ಆಮೇಲೆ ತಾತ ಅವ್ರ ಅಣ್ಣ ಅವ್ರ ತಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲರೂ ಒಂದೇ ಸೈಡೇ ಹಾಕಿದ್ದಾರೆ. ಅದಕ್ಕೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಜ್ಜಿ ಬೆಳಗ್ಗೆ ಸಗಣಿ ಎಲ್ಲ ತಂದು ಸಾರಿಸ್ತಾಯಿದ್ರು ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ ಅಂತ. ಹಂಗೆ ಅತ್ತೆ ಬಂದುಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು. ಹಂಗೆ ನಾನು ಹೂವನ್ನೆಲ್ಲ ಹಾಕಿದೆ, ಬಾಗಿಲಿಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಅಷ್ಟರಲ್ಲಿ ಪೂಜೆಗೂ ಹಂಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹಂಗೆ ಬಂದೆ. ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಪುಟಾಣಿ ಗಣೇಶ ಇದೆ, ಅದಕ್ಕೇ ನಾನು ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಇವಾಗ ನಾನು ಇಲ್ಲಿ ಚೇಪೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಹೂವು ಇಟ್ಟಿದ್ದೆಲ್ಲ ಆಯಿತು. ಅದಾದಮೇಲೆ ನಾವು ಇವಾಗ ಹೋಗ್ಬೇಕಾಗಿರೋದು ನಾಗರಕಲ್ಲು ಹತ್ರಕ್ಕೆ ಹಾಲು ಹಾಕೋದಕ್ಕೆ. ಬಿಕಾಸ್ ನಾವು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ, ಅದಕ್ಕೇ ಶ್ರಾವಣ ಎಲ್ಲ ಮುಗ್ದು ನಾಗರಕಲ್ಲಿಗೆ ಹಾಲು ಹಾಕಿದ್ಮೇಲೆ ಗಣೇಶ ಹಬ್ಬದ ನೆಕ್ಸ್ಟ್ ಡೇನೇ ನಾವು ನಾನ್ ವೆಜ್ ತಿನ್ನೋದು. ಅಲ್ಲಿ ತನಕ ನಾವು ತಿನ್ನಲ್ಲ. ಇಲ್ಲಿ ಒಂದು 4 ಥರ ಫ್ರೂಟ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಚೇಪೆಕಾಯಿ, ಆಮೇಲೆ ಆ್ಯಪಲ್, ದಾಳಂಬ್ರಿ ಹಣ್ಣು, ಬಾಳೆಹಣ್ಣು ಕಟ್ ಮಾಡಿಕೊಂಡೆ. ಫ್ರೂಟ್ಸ್ನು ಕಟ್ ಮಾಡಿದ್ದಾಯಿತು. ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೆ. ಇವಾಗ ಫ್ರೂಟ್ಸ್ ಕಟ್ ಮಾಡಿ ಎಲ್ಲ ಆಯಿತು. ನೆಕ್ಸ್ಟ್ ಪೂಜೆ ಮಾಡೋಣ ಬನ್ನಿ. ನಾನು ಫ್ರೂಟ್ಸ್ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ ಅಜ್ಜಿ ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಇವಾಗ ಪೂಜೆ ಮಾಡೋದೇನೆ. ಇವ್ರು ಬಂದು ನಮ್ಮ ತಾತ, ಅಮ್ಮ ಅವರಪ್ಪ. ಇವಾಗ ಪೂಜೆ ಎಲ್ಲ ಮಾಡಿ ಆಯಿತು. ನೆಕ್ಸ್ಟ್ ಇವಾಗ ನಾಗರಕಲ್ಲು ಹತ್ರಕ್ಕೆ ಹೋಗೋಣ. ನಾಗರಕಲ್ಲು ಹತ್ರಕ್ಕೆ ನಾವು ಇಷ್ಟೆಲ್ಲ ತೊಗೊಂಡಿದ್ವಿ. ಪೂಜೆ ಸಾಮಾನೆಲ್ಲ ಎತ್ಕೊಂಡು ನಾನು ನನ್ನ ತಮ್ಮ ಎಲ್ಲ ಹೋದ್ವಿ. ನಾವು ಈ ನಾಗರಕಲ್ಲಿಗೆ ಮಾಡಿದ್ದು ಇದೇ ವರ್ಷ. ಹೋದ ವರ್ಷ ಎಲ್ಲನೂ ಬೇರೆ ಕಡೆ ಮಾಡಿದ್ವಿ. ಈ ನಾಗರಕಲ್ಲು ಬಂದು ಇದೇ ವರ್ಷವೇ ಪ್ರತಿಷ್ಠಾಪನೆ ಆಗಿರೋದು. ಅದಕ್ಕೇ ಇದಕ್ಕೆ ಈ ವರ್ಷದಿಂದ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಇಲ್ಲೇ ಮಾಡಿದ್ವಿ. ಮನೆ ಹತ್ರ ಕೂಡ ಇದೆ ಅಂತ. ಇದು ಬಂದು ಕೋಲಾರ ಕೆರೆ ಹತ್ರನೇ ಇರೋದು. ಅತ್ತೆ ಪೂಜೆ ಎಲ್ಲ ಮಾಡಿದ್ರು. ಅದಾದಮೇಲೆ ನಾನು ಮಾಡೋಣ ಅಂತ ನಾನು ಪೂಜೆ ಮಾಡಿದೆ. ಇವಾಗ ಹಾಲು ಹಾಕ್ತಾಯಿದ್ದೀನಿ ನಾಗರಕಲ್ಲಿಗೆ. ಅದಾದಮೇಲೆ ನಾನು ಅಜ್ಜಿ ನನ್ನ ತಮ್ಮ 3 ಜನನೂ ಸೇರಿ ಹಾಲು ಹಾಕಿದ್ವಿ. ಅತ್ತೆ ಮಾವ ನನ್ನ ತಮ್ಮ ಎಲ್ಲರೂ ದಾರ ಸುತ್ತಾಯಿದ್ರು. 9 ರೌಂಡ್ ದಾರ ಸುತ್ತಬೇಕಂತೆ, ಅದಕ್ಕೆ ಸುತ್ತಾಯಿದ್ರು ಅವ್ರೂ. ನಮ್ಮ ಪೃಥ್ವಿಯನ್ನು ಕೊಟ್ಟಿದ್ದ ಪ್ರಸಾದ. ಅದಾದಮೇಲೆ ನಾನು ನನ್ನ ತಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಅಜ್ಜಿ ಮನೆ ಆಪೋಸಿಟ್ ದೇವಸ್ಥಾನ ಬೀರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಹೆಂಗೋದ್ರೂ ಪೂಜೆ ಎಲ್ಲ ಆಗಿತ್ತು ಅಲ್ವಾ, ಅದಕ್ಕೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ.
ಇದೇ ನಮ್ಮ ಅಜ್ಜಿ ಮನೆ. ಹಂಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದರು. ಕಡುಬು ಮಾಡೋದಕ್ಕೆ ಅಂತ ಮುದ್ದೆ ಮಾಡ್ಕೊತಿದ್ರು ಅಕ್ಕಿ ಹಸಿಟ್ಟಲ್ಲಿ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಕಡುಬು ಮಾಡ್ತಾಯಿದ್ವಿ. ಹಾಗೆ ಎಲ್ಲ ಕೂತ್ಕೊಂಡು ಮಾಡ್ತಾಯಿದ್ವಿ. ನಾನು ಪ್ರೆಸ್ಸಿಂಗ್ ಮಾಡ್ಕೊಡ್ತಾಯಿದ್ದೆ, ನಮ್ಮ ಚಿಕ್ಕಮ್ಮ ಎಲ್ಲ ಫಿಲ್ ಮಾಡಿಬಿಟ್ಟು ಕಡುಬು ಮಾಡ್ತಾಯಿದ್ರು. ನಾನು ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಕಡುಬು ಮಾಡೋದಕ್ಕೆ, ಅಂದರೆ ಆ ಶೇಪ್ ಕೊಡೋದಕ್ಕೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಅದು ಚೆನ್ನಾಗೇ ಬಂತು. ಒಬ್ರೊಬ್ಬರು ಒಂದೊಂದು ಥರ ಕಡುಬು ಮಾಡ್ತಾರೆ, ಅದೇ ನಮ್ಮ ಮನೆ ಸೈಡ್ ಹಿಂಗೆ ಮಾಡೋದು. ಇದನ್ನು ಹಿಂಗೆ ಮಾಡಿಬಿಟ್ಟು ತಿನ್ನೋದು ಅಷ್ಟೇ. ಒಬ್ರೊಬ್ಬರು ಬೇಯಿಸ್ತಾರೆ ಮತ್ತು ಒಬ್ಬೊಬ್ಬರು ಖಾರ ಕಡುಬೆಲ್ಲ ಮಾಡ್ತಾರೆ. ಇದು ಬಂದು ನಮ್ಮ ಕೋಲಾರಲ್ಲಿ ಜಾಸ್ತಿ ಕೋತಿಗಳಿದ್ದಾವೆ. Welcome back to Kirtiram Vlogs. Hey fam, welcome back to Kirtiram Vlogs. Literally guys. Yes. Literally guys. ಇವಾಗ ಗಣೇಶ ನೋಡಕ್ ಹೋಗ್ತಾ ಇದೀವಿ guys. ಹೌದಾ guys? ಹೋಗೋಣ. Guys, ಇವಾಗ ನಾವು ಕೋಲಾರ MG ರೋಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಚೌಕದಾದ ಅಂತ ಗಣೇಶ ಕೂರಿಸ್ತಾರೆ. ಅದು 18 ಅಡಿ ಕೂರಿಸ್ತಾರೆ. ಬನ್ನಿ ನೋಡೋಣ. ಗಾಯ್ಸ್ ಇವಾಗ ಮುಂದೆನೇ MG ರೋಡ್ ಇದೆ, ಟೂರ್ ಮಾಡ್ತೀನಿ ಬನ್ನಿ. ಗಾಯ್ಸ್ ಇವಾಗ ಬಂತು ಗಾಯ್ಸ್ ಚೌಕದಾದ 18 ಅಡಿ. ಒಳಗಡೆ ಹೋಗಿ ನೋಡೋಣ. ತುಂಬ ರಶ್ ಇರ್ತಾರೆ ಗಾಯ್ಸ್, ಪೊಲೀಸ್ ಎಲ್ಲ ಬರ್ತಾರೆ. ಎಲ್ಲ ಕಡುಬೆಲ್ಲ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಇದು ಬಂದು ಈವ್ನಿಂಗ್. ಪ್ರತಿ ವರ್ಷ ನಾನು ಚಿಕ್ಕ ವಯಸ್ಸಿಂದ ನೆನಪಿದೆ, ಚಿಕ್ಕ ವಯಸ್ಸಿಂದ ಬಂದಾಗೆಲ್ಲನೂ ಕೋಲಾರಿಗೆ ಗಣೇಶ ಹಬ್ಬಕ್ಕೆ ಎಲ್ಲ ಕೋಲಾರಲ್ಲಿ ಸಾಯಂಕಾಲ ಹೊತ್ತು ಗಣೇಶ ನೋಡೋಕೆ ಹೋಗ್ತೀವಿ. ಇದು ಬಂದು MG ರೋಡಲ್ಲಿ, ಕೋಲಾರ MG ರೋಡಲ್ಲಿ ಸಕ್ಕದಾಗಿ ಕುಣಿಸ್ತಾರೆ. ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಕುಣಿಸ್ತಾರೆ. ಪ್ರತಿ ಗಣೇಶ ಹಬ್ಬಕ್ಕೂ ಎಲ್ಲ ಕಸಿನ್ಸ್ ಎಲ್ಲ ಸೇರ್ತೀವಿ. ಎಲ್ಲ ಕಸಿನ್ಸ್ ಎಲ್ಲ ಸೇರಿ ಈವ್ನಿಂಗ್ ಟೈಮ್ಸ್ ಪ್ರತಿ ಗಣೇಶ ಹಬ್ಬಕ್ಕೂ ಎಲ್ಲ ಗಣೇಶ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತೀವಿ. ನಮ್ಮ ಏರಿಯಾದಲ್ಲಿ ಎಷ್ಟು ಗಣೇಶ ಕುಣಿಸಿರ್ತಾರೋ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಎಲ್ಲ ಕಾಂಪಿಟೇಷನ್ಸ್ಗೆಲ್ಲ ಪಾರ್ಟಿಸಿಪೇಟ್ ಎಲ್ಲ ಮಾಡೋಕ್ಕೆ ಹೋಗ್ತಾಯಿದ್ವಿ ಗಣೇಶ ಹತ್ರ. ಬಟ್ ಇವಾಗ ದೊಡ್ಡವರಾದ್ಮೇಲೆ ಯಾರೂ ಅಷ್ಟು ಹೋಗಲ್ಲ. ಗಾಯ್ಸ್ ಈ ಗಣೇಶ 21 ಅಡಿ ಪ್ರತಿ ವರ್ಷ ಕೂರಿಸ್ತಾರೆ ಗಾಂಧಿ ಚೌಕ ಅಂತ. ಯಾವಾಗಾದರೂ ಗಣೇಶ ಹಬ್ಬಕ್ಕೆ ಬನ್ನಿ, ಕಾಣಿಸುತ್ತೆ MG ರೋಡ್ ಹತ್ರ. ಇವಾಗ ಒಬ್ಬ ಹುಡುಗ ಮಾತಾಡೋದ್ನಲ್ಲ, ಅವ್ನು ಬಂದು ನನ್ನ ತಮ್ಮ ಚರಣ್ ಅಂತ. ಅವ್ನು ಎಲ್ಲ ವೀಡಿಯೋಸ್ಗೂ ಹೆಲ್ಪ್ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾನೆ. ಇದು ವೆಂಕಟೇಶ್ವರ ಸ್ವೀಟ್ ಕೋಲಾರ್. ಇದು ಬಂದು ಗೌರಿಪೇಟೆಯಲ್ಲಿ ಕುಣಿಸಿರೋವಂಥ ಗಣೇಶ. ಇಲ್ಲೂ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಆಮೇಲೆ MG ರೋಡ್ ಮತ್ತು ನಮ್ಮ ಮನೆ ಹತ್ರ ಅಂದರೆ ಅಜ್ಜಿ ಮನೆ ರೋಡಲ್ಲಿ ಒಂದು ಕುಣಿಸ್ತಾರೆ. ಅಲ್ಲಿ ಪ್ರತಿ ವರ್ಷ ಹೋಗ್ತೀವಿ. ಇದು ಬಂದು ವೆಡ್ನೆಸ್ಡೇ, ಅಂದರೆ ನಮ್ಮ ಕಾಲೇಜಲ್ಲಿ ಗಣೇಶ ಕುಣಿಸಿದ್ರು. ಎಲ್ಲ ಸ್ಕೂಲವರು ಕಾಲೇಜವರು ಎಲ್ಲರೂ ಕಾರಿಡಾರ್ಸಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಚೆನ್ನಾಗಿ ಮಾಡಿದರು. ನಮ್ಮ ಕಾಲೇಜಲ್ಲಿ ಟಮಟೆ ಅವ್ರನ್ನ ಕೂಡ ಕರೆಸಿದ್ರು. ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. MBA ಸ್ಟೂಡೆಂಟ್ಸ್ ಆಮೇಲೆ ಡಿಗ್ರಿ PU ಎಲ್ಲರೂ ಸೇರಿ ಡ್ಯಾನ್ಸ್ ಆಡ್ತಾಯಿದ್ರು. ಚೆನ್ನಾಗಿ ಆಡ್ತಾಯಿದ್ರು ಎಲ್ಲರೂ, ಹುಡುಗ ಹುಡುಗಿರು ಎಲ್ಲರೂ ಸೇರಿ ಡ್ಯಾನ್ಸ್ ಆಡ್ತಾಯಿದ್ರು, ಟೀಚರ್ಸ್ ಎಲ್ಲರೂ. ಇದನ್ನು ನಾನು ಇನ್ನೂ ಎಡಿಟ್ ಮಾಡಿರಲಿಲ್ಲ, ಅದಕ್ಕೇ ಲೇಟ್ ಆಯಿತು ಪೋಸ್ಟ್ ಮಾಡೋದಕ್ಕೆ, ಅದಕ್ಕೆ ಸಾರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.